ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಫೈನಲಿ ಬಿಗ್ ಬಾಸ್ ಸೀಸನ್ 12 ಬಗ್ಗೆ ಸಾಕಷ್ಟು ಅಪ್ಡೇಟ್ಸ್ಗಳು ಸಿಕ್ಕಿದೆ ಆ್ಯಂಡ್ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ವಿ, ಹೇಗಿರುತ್ತೆ, ಯಾರು ಹೋಸ್ಟ್ ಮಾಡ್ತಾರೆ ಅಂತ ಹೇಳಿ ಸಾಕಷ್ಟು ಪ್ರಶ್ನೆಗಳು ಜನಗಳಲ್ಲಿ ಕಾಡ್ತಿತ್ತು. ಇಂತಹ ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಪ್ರೆಸ್ ಮೀಟಲ್ಲಿ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಪ್ರೆಸ್ ಮೀಟ್ ಇವಾಗ ತಾನೇ ಮುಗಿದಿದೆ ಆ್ಯಂಡ್ ಈ ಒಂದು ಪ್ರೆಸ್ ಮೀಟಲ್ಲಿ ಯಾವ್ಯಾವ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಆಯಿತು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ನೀವೇನಾದರೂ ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಎಸ್, ಪ್ರೆಸ್ ಮೀಟ್ ಶುರು ಆಗ್ತಿದ್ದ ಹಾಗೇನೆ ಕಿಚ್ಚ ಸುದೀಪ್ ಅವ್ರನ್ನ ಕಂಟೆಸ್ಟೆಂಟ್ಗಳಾಗಿರ್ಬೋದು, ಹಾಗೆ ಆಡಿಯನ್ಸ್ಗಳಾಗಿರ್ಬೋದು ಎಷ್ಟು ಅಡೋರ್ ಮಾಡ್ತಾರೆ ಅಂತ ಒಂದು ವಿಡಿಯೋಗಳನ್ನ ಪ್ಲೇ ಮಾಡಿ ತೋರಿಸಿದ್ರು. ಲೈಕ್ ಇಷ್ಟು ದಿವಸ ಬಿಗ್ ಬಾಸ್ ಸೀಸನ್ ಫಸ್ಟಿಂದ ಹಿಡಿದು 11ವರೆಗೂ ಇದ್ದಂತಹ ಒಂದಷ್ಟು ಜನ ಕಂಟೆಸ್ಟೆಂಟ್ಗಳ ವಿಟಿನ ಪ್ಲೇ ಮಾಡಿಸಿ ಅವರು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಏನು ಹೇಳ್ತಾರೆ, ಕಿಚ್ಚ ಸುದೀಪ್ ಅವ್ರಿಗೆ ಇಲ್ಲದೆ ಬಿಗ್ ಬಾಸ್ನ ಹೇಗೆ ಊಹೆ ಮಾಡ್ಕೊಳ್ಳೋದಕ್ಕಾಗುತ್ತೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಆ್ಯಂಡ್ ಪಬ್ಲಿಕ್ ಆಡಿಯನ್ಸ್ನ ಒಪಿನಿಯನ್ ಸಹ ಒಂದಷ್ಟು ವಿಟಿಗಳಲ್ಲಿ ಶೇರ್ ಮಾಡಿದ್ರು. ಪಬ್ಲಿಕ್ ಏನು ಹೇಳ್ತಾರೆ, ಕಿಚ್ಚ ಸುದೀಪ್ ಅವರೇ ಬೇಕು ಅಂತ ಹೇಳ್ತಿದ್ದಾರಲ್ಲ, ಅವರನ್ನ ಬಿಟ್ಟು ಬೇರೆ ಯಾರಾದರೂ ಬೇಕು ಅಂತ ಹೇಳ್ತಿದ್ದೀರಾ, ಇಂಥದ್ರ ಬಗ್ಗೆ ಒಂದು ವಿಟಿನ ಪ್ಲೇ ಮಾಡಿದ್ರು. ಆ್ಯಂಡ್ ಪ್ಲೇ ಮಾಡಿರುವಂತಹ ವಿಟಿ ಅಷ್ಟೂ ಜನಗಳಲ್ಲೂ ಕೂಡ ಎಲ್ಲರೂ ಹೇಳಿದ್ರು ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಇದ್ರೇನೆ ಬಿಗ್ ಬಾಸ್ ಬಂದು ಕಳೆ ಅನ್ನೋ ರೀತಿನೇ ಮಾತಾಡಿದ್ರು ಎಲ್ರು. ಸೊ ಇದಾದ ಮೇಲೆ ಟೀಮ್ ಹೆಡ್ ಅವರು ಬಂದು ಕಿಚ್ಚ ಸುದೀಪ್ ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗಿದೆ, ಈ ಅಗ್ರಿಮೆಂಟ್ ಕಿಚ್ಚ ಸುದೀಪ್ ಅವರು ಒಪ್ಕೊಂಡಿದ್ದಾರೆ. ಸೊ ಈ ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರೇ ಮಾಡ್ತಿದ್ದಾರೆ ಅಂತ ಹೇಳಿ ಬಂದು ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ್ಮೇಲೆ ಮತ್ತೊಂದು ವಿಟಿನ ಪ್ಲೇ ಮಾಡ್ತಾರೆ. ಲೈಕ್ ಹೇಗೆ ಕಿಚ್ಚ ಸುದೀಪ್ ಅವ್ರು ಸೀಸನ್ 1 ಹಿಡಿದು ಸೀಸನ್ 11ವರೆಗೂ ನಡೆಸ್ಕೊಟ್ಕೊಂಡು ಹೋಗಿದ್ದಾರೆ, ಸುದೀಪ್ ಅವ್ರಿಗೋಸ್ಕರನೇ ಒಂದು ವಿಟಿನ ಹಾಕಿ ತೋರಿಸ್ತಾರೆ. ಆ ವಿಟಿ ಕೂಡ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು. ಸೊ ನಂತರ ಕಿಚ್ಚ ಸುದೀಪ್ ಅವ್ರನ್ನ ಸ್ಟೇಜ್ ಮೇಲೆ ಕರೆಯಲಾಗುತ್ತೆ. ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಬಂದಿದ ತಕ್ಷಣ ಪ್ರಶ್ನೆಗಳ ಸುರಿಮಳೆ ಆಯಿತು ಕಿಚ್ಚ ಸುದೀಪ್ ಅವ್ರಿಗೆ ಪ್ರೆಸ್ ರಿಪೋರ್ಟರ್ಸ್ ಕಡೆಯಿಂದ ಅಂತಾನೆ ಹೇಳ್ಬೋದು. ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಪ್ರೆಸ್ ರಿಪೋರ್ಟರ್ಸು. ಅದರಲ್ಲಿ ಒಂದು 10ರಿಂದ 15 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಅನ್ಸಂತಹ ಪ್ರಶ್ನೆ, ಜನಗಳು ತುಂಬಾ ಕಾದ್ಕೊಳ್ತಿದ್ದಂತಹ ಪ್ರಶ್ನೆಗಳಿಗೆ ಉತ್ತರನ ಕಿಚ್ಚ ಸುದೀಪ್ ಅವರು ಮತ್ತೆ ಆ ಬಿಗ್ ಬಾಸ್ ಟೀಮ್ ಅವರಾಗಿರ್ಬೋದು, ಕಲರ್ಸ್ ಕನ್ನಡ ಟೀಮ್ ಅವರಾಗಿರ್ಬೋದು ಕೊಟ್ಟಿದ್ದಾರೆ. ಸೊ ಅದರಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆಗಳು ನನ್ಗೆ ಯಾವ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು, ಆಡಿಯನ್ಸ್ಗೆ ಅಂದ್ರೆ ಜನಗಳು ಬಿಗ್ ಬಾಸ್ ನೋಡೋರಿಗೆ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಆಡಿಯನ್ಸ್ಗೆ ಖುಷಿ ಆಗುತ್ತೆ ಅಂತ ಅನಿಸ್ತು, ಅಂತಹ ಪ್ರಶ್ನೆಗಳನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ, ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್, ಕಿಚ್ಚ ಸುದೀಪ್ ಅವರು ಸ್ಟೇಜ್ ಮೇಲೆ ಬಂದ ತಕ್ಷಣ ಫಸ್ಟ್ ಬಂದಂತಹ ಪ್ರಶ್ನೆ ಅಂದರೆ ಕಿಚ್ಚ ಸುದೀಪ್ ಅವರು ಒಂದಷ್ಟು ಕಂಡೀಷನ್ಸ್ಗಳನ್ನ ಹಾಕಿ ಈ ಬಾರಿ ಬಿಗ್ ಬಾಸ್ ಸೀಸನ್ 12ನ ನಡೆಸ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು 10 ದಿನಗಳ ಹಿಂದೆನೇ ಸ್ಪ್ರೆಡ್ ಆಯಿತು ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಎಸ್, ಕಾಂಟ್ರವರ್ಸಿ ಅಂದರೆ ಕಿಚ್ಚ ಸುದೀಪ್ ಅವರು ಏನು ಹೇಳಿದ್ರು, ಕಾಂಟ್ರವರ್ಸಿ ಇರುವಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬರಬಾರ್ದು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಸ್ಪ್ರೆಡ್ ಆಗಿತ್ತು. ಈ ರೀತಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತ ಹೇಳಿ. ಬಟ್ ಅದು ಸುಳ್ಳಾಗಿದೆ. ಕಿಚ್ಚ ಸುದೀಪ್ ಅವರು ಆ ರೀತಿ ಹೇಳಿಲ್ಲ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವ್ರ ಹತ್ರ ಪ್ರಶ್ನೆನ ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ಅಂತಹ ಕಂಟೆಸ್ಟೆಂಟ್ಗಳು ಬೇಕು, ಎಲ್ಲಾ ರೀತಿಯಾದಂತಹ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಗೆ ಬೇಕು, ಆ ರೀತಿಯಾದಂತಹ ಯಾವುದೇ ಕಂಡೀಷನ್ಸ್ನು ನಾನು ಹಾಕಿಲ್ಲ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಹೇಳಿದ್ದಾರೆ. ನೆಕ್ಸ್ಟ್ ಕನ್ನಡಕ್ಕೆ ಕೊಡಬೇಕಾಗಿದ್ದಂತಹ ಆದ್ಯತೆ ಬಗ್ಗೆ ಮಾತಾಡಿದ್ದಾರೆ. ಆ ಪ್ರಶ್ನೆನ ಪ್ರಶಾಂತ್ ಅವ್ರಿಗೆ ಕೇಳಲಾಗಿತ್ತು. ಪ್ರಶಾಂತ್ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ಒಂದು ಶೋ ಚೆನ್ನಾಗಿ ನಡೆಯಬೇಕು ಅಂತ ಅಂದಾಗ ಕಿಚ್ಚ ಸುದೀಪ್ ಅವರು ಆ ಶೋನ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತಂದ್ರೆ ಜನಗಳು ಆ ಒಂದು ಶೋನ ಅಕ್ಸೆಪ್ಟ್ ಮಾಡ್ಕೊಂಡು ಶೋನ ಸಕ್ಸಸ್ಫುಲ್ ಮಾಡಬೇಕು ಅಂತ ಅಂದ್ರೆ ಆ ಶೋಗೆ ಏನೇನು ಬೇಕು ಅನ್ನೋದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಒಂದಷ್ಟು ಸಜೆಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಆ ಸಜೆಷನ್ಸ್ನ ನಾವು ತಗೊಂಡಿದ್ದೀವಿ ಅಂತ ಹೇಳ್ತಾರೆ. ಮೂರನೇ ಪ್ರಶ್ನೆ ಬಗ್ಗೆ ಮಾತಾಡೋದಾದ್ರೆ, ಬಿಗ್ ಬಾಸ್ ಶೋ ಅನ್ನೋದು ಯಾವಾಗಲೂ ಸೆಪ್ಟೆಂಬರ್ ಎಂಡಿಂಗಲ್ಲಿ ಅಥವಾ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕಲ್ಲಿ ಶುರುವಾಗಿ ಜನವರಿವರೆಗೂ ನಡೀತಿತ್ತು. ಬಟ್ ಈ ಬಾರಿ ಇಷ್ಟು ಬೇಗ ಪ್ರೆಸ್ ಮೀಟ್ ಮಾಡ್ತಿದ್ದೀರಾ ಅಂತಂದ್ರೆ ಲಾಂಗ್ ಸೀಸನ್ ಆಗುವಂತಹ ಸಾಧ್ಯತೆ ಇದೆಯಾ? ಲೈಕ್ ಹಿಂದಿನಲ್ಲಿ ಆಲ್ಮೋಸ್ಟ್ 6 ಮಂತ್ಸ್ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಲಾಂಗ್ ಸೀಸನ್ಸ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಈ ಒಂದು ಪ್ರಶ್ನೆ ಬಂತು. ಇದ್ರ ಬಗ್ಗೆ ಕೂಡ ಕಿಚ್ಚ ಸುದೀಪ್ ಅವರು ನಮಗೆ ಅಷ್ಟು ದಿವಸ ಅವೈಲೇಬಲ್ ಆಗಿ ಸಿಗೋದಿಲ್ಲ, ಸೊ ಅದಕ್ಕೋಸ್ಕರ ನಾವು ಆ ರೀತಿ ಎಕ್ಸ್ಟೆಂಡ್ ಮಾಡೋದಕ್ಕೆ ಹೋಗಲ್ಲ ಅನ್ನುವಂಥ ರೀಸನನ್ನೇ ಕೊಟ್ಟಿದ್ದಾರೆ. ಲೈಕ್ ನಾಟ್ ಎಟ್ ಡಿಸೈಡೆಡ್ ಅಂತ ಹೇಳಿ ಆ ರೀಸನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಸುದೀಪ್ ಅವ್ರಿಗೆ ಕೇಳಲಾಗಿತ್ತು, ರಿಟರ್ನ್ ಬರೋದಕ್ಕೆ ಕಾರಣ ಏನು ಅಂತ ಹೇಳಿ ನೆಕ್ಸ್ಟ್ ಪ್ರಶ್ನೆನ ಸುದೀಪ್ ಅವ್ರಿಗೆ ಕೇಳಲಾಗಿತ್ತು. ಕಿಚ್ಚ ಸುದೀಪ್ ಅವರು ಹೇಳಿದ್ದಿಷ್ಟೇ, ಲೈಕ್ ನಾನೊಂದು ಶೋನ ನಡೆಸ್ಕೊಟ್ಟಿದ್ದೀನಿ ಅಂತಂದ್ರೆ ನನಗೆ ಸಾಕಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಜನಗಳು ನಮ್ಮ ಶೋನ ನೋಡಿ ಇಷ್ಟೆಲ್ಲ ಮೆಚ್ಕೊಂಡಿದ್ದಾರೆ ಅಂತಂದರೆ, ಲೈಕ್ ಎಲ್ಲ ಲ್ಯಾಂಗ್ವೇಜಲ್ಲೂ ಸಿಗದೇ ಇರುವಂತಹ TRP ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಸಿಗ್ತಿದೆ. ಅಂಥದ್ರಲ್ಲಿ ಈ ರೇಂಜ್ಗೆ ಪ್ರೀತಿ ಕೊಡಬೇಕಾದ್ರೆ ನಾವು ಜನಗಳಿಗೆ ಏನಾದರೂ ಕೊಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಜನಗಳಿಗೆ ಇಷ್ಟ ಆಗೋ ರೀತಿ ಕೊಡೋದು ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಸೊ ಅದಕ್ಕೋಸ್ಕರ ಅದೆಲ್ಲವೂ ಸ್ವಲ್ಪ ಮಿಸ್ ಹೊಡೆದಾಗ ನನಗೆ ಈ ರೀಸನ್ಸ್ ನನಗೆ ಈ ಒಂದು ಡಿಸಿಷನ್ ತೊಗೋಬೇಕು ಅಂತ ಅನಿಸ್ತು.
ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ಡಿಸಿಷನ್ ತೊಗೊಂಡಿದ್ದೆ. ಸೊ ಎಲ್ಲವೂ ಕೂಡ ಸಾರ್ಟ್ ಔಟ್ ಆದಮೇಲೆ ನಾನು ಮತ್ತೆ ಬಿಗ್ ಬಾಸ್ಗೆ ಬಂದಿದ್ದೀನಿ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಆ ರೀಸನನ್ನು ಕೊಟ್ಟರು. ನೆಕ್ಸ್ಟ್ ಕಿಚ್ಚ ಸುದೀಪ್ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಹೇಗೆ ಕನ್ವಿನ್ಸ್ ಮಾಡಿದ್ರು, ಲೈಕ್ ಲಾಸ್ಟ್ ಸೀಸನ್ನೇ ನಾನು ಬರೋದಿಲ್ಲ ಅಂತ ಹೇಳಿ ಟ್ವೀಟ್ ಮಾಡಿದಂತಹ ಕಿಚ್ಚ ಸುದೀಪ್ ಅವ್ರನ್ನ ಈ ಸೀಸನ್ಗೂ ಸಹ ಬರೋ ರೀತಿ ಹೇಗೆ ಕನ್ವಿನ್ಸ್ ಮಾಡಿದ್ರು ಅನ್ನೋ ಪ್ರಶ್ನೆನ ಕೇಳ್ತಾರೆ. ಆಗ ಈ ಪ್ರಶ್ನೆಗೆ ಸುದೀಪ್ ಅವರು ಹೇಳ್ತಾರೆ, ನನಗೆ ಪ್ರಶಾಂತ್ ಅವ್ರಿಗಿಂತ ಸುಷ್ಮಾ ಅವರೇ ಜಾಸ್ತಿ ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದು. ಜಸ್ಟ್ ಪ್ರಶಾಂತ್ ಅವರು ಸುಷ್ಮಾ ಹಿಂದೆ ಬರ್ತಿದ್ರು ಅಷ್ಟೇ, ಸುಷ್ಮಾ ಅವರೇ ಜಾಸ್ತಿ ಟ್ರೈ ಮಾಡಿರೋದು ಈ ಒಂದು ನನ್ನನ್ನು ಮತ್ತೆ ಬಿಗ್ ಬಾಸ್ ಸೀಸನ್ 12ಗೆ ಕಮ್ ಬ್ಯಾಕ್ ಮಾಡಿಸೋದಕ್ಕೆ ಸುಷ್ಮಾ ಅವ್ರು ಟ್ರೈ ಮಾಡಿದಷ್ಟು ಯಾರೂ ಸಹ ಮಾಡಿಲ್ಲ ಅಂತ ಹೇಳಿ ಕ್ರೆಡಿಟ್ಸ್ ಎಲ್ಲ ಸುಷ್ಮಾ ಅವ್ರಿಗೆ ಕೊಟ್ಟರು ಅಂತ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಆ ಸೀಸನ್ ಮುಗ್ದಿದ ತಕ್ಷಣವೇ ಪ್ರಶಾಂತ್ ಅವರು ಇಮಿಡಿಯೇಟ್ ಕಾಲ್ ಮಾಡಿದ್ರು ನನಗೆ. ಬಟ್ ನನಗೆ ಎಷ್ಟು ಬ್ಯಾಡ್ ಮೂಡ್ ಇತ್ತು ಅಂತಂದರೆ, ಲೈಕ್ ನನಗೆ ಇನ್ 3 months ಯಾರೂ ಕೂಡ ಬಿಗ್ ಬಾಸ್ ಟೀಮಿಂದ ಕಾಲ್ ಮಾಡಬೇಡಿ ಅಂತಲೇ ಹೇಳಿಬಿಟ್ಟೆ. ಆ ರೇಂಜ್ಗೆ ನನಗೊಂದು ಬ್ಯಾಡ್ ಮೂಡ್ ಅನ್ನೋದಿತ್ತು ಆ ಒಂದು ಟೈಮಲ್ಲಿ. ಸೊ ಪ್ರಶಾಂತ್ ಅವ್ರಿಗಿಂತ ಸುಷ್ಮಾ ಅವರೇ ಜಾಸ್ತಿ ನನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಯಶಸ್ವಿ ಆದರು ಅಂತಲೇ ಹೇಳಿದ್ರು ಸುದೀಪ್ ಅವರು. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಪ್ರಶ್ನೆ ಏನು ಅಂತಂದರೆ, ಲೈಕ್ ಸಜೆಷನ್ಸ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಅವರು ಅಂತ ಹೇಳಿ ಇಲ್ಲಿ ಪ್ರಶಾಂತ್ ಅವರು ಹೇಳಿದರು. ಯಾವ್ಯಾವ ರೀತಿ ಸಜೆಷನ್ಸ್ ಕೊಟ್ಟಿದ್ದೀರಾ ಸರ್ ಅಂತ ಹೇಳಿ ಸುದೀಪ್ ಅವ್ರನ್ನ ಕೇಳಲಾಗುತ್ತೆ. ಆವಾಗ ಸುದೀಪ್ ಅವರು ಹೇಳಿದಿಷ್ಟೇ, ನಾವು ಕನ್ನಡ ಭಾಷೆಯಲ್ಲಿ ವರ್ಕ್ ಮಾಡ್ತಿರೋಂಥವ್ರು, ನಮ್ಮದು ಕನ್ನಡ, ಸೊ ಕನ್ನಡಕ್ಕೆ ಮೊದಲ ಆದ್ಯತೆ ಇರಬೇಕು ಅನ್ನೋದು ನನ್ನ ಒಂದು ಇದಾಗಿತ್ತು. ಕನ್ನಡಕ್ಕೆ ನಾವು ಕನ್ನಡನ ಎಷ್ಟು ಪ್ರೀತಿಸ್ತೀರೋ, ನಾವು ನಡೆಸ್ಕೊಡುವಂತಹ ಶೋನಲ್ಲಿರೋರು ಕೂಡ ಕನ್ನಡಕ್ಕೆ ಅಷ್ಟೇ ಪ್ರೀತಿನ ತೋರಿಸ್ಬೇಕಾಗುತ್ತೆ. ನಾನು ಯಾವುದೋ ಒಂದು ಚಾನಲ್ ಬಗ್ಗೆ ಮಾತಾಡ್ತಿಲ್ಲ, ಲೈಕ್ ಚಾನಲ್ ಅವರು ಪ್ರೀತಿ ತೋರಿಸ್ತಿಲ್ಲ ಅಂತ ಅಲ್ಲ, ಇದಕ್ಕೂ ಮೇಲೆ ಯಾರಾದರೂ ಇರ್ತಾರಲ್ಲ ಅಂಥವ್ರು ಚಾನಲ್ಗೆ ಪ್ರೀತಿ ಕೊಡೋದು ಎಲ್ಲೋ ಒಂಚೂರು ಕಡಿಮೆ ಆಗ್ತಿದೆ ಅಂತ ಅನಿಸ್ತು. ಲೈಕ್ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಕನ್ನಡದವ್ರ ಕಡೆಯಿಂದ ನಮಗೆ TRP ಹೆಚ್ಚಾಗಿ ಬರ್ತಿರ್ಬೇಕಾದ್ರೆ ಬನ್ನಿ ನಮ್ಮೂರ ಕಡೆನೂ ನೋಡಿ, ನಮ್ಮ ಕಂಟೆಸ್ಟೆಂಟ್ಗಳಿಗೂ ಸಹ ಮನೆ ಚೆನ್ನಾಗಿರೋದು ಕೊಡಿ, ಕಲರ್ಫುಲ್ಲಾಗಿ ಕೊಡಿ. ಯಾಕಂದರೆ ಕಂಪೇರ್ ಮಾಡಿದ್ರೆ ಲೈಕ್ ಬೇರೆ ಲ್ಯಾಂಗ್ವೇಜಲ್ಲಿ ಮನೆಗಳನ್ನ ಮತ್ತು ಕನ್ನಡದಲ್ಲಿ ಮನೆಗಳನ್ನ ಕಂಪೇರ್ ಮಾಡಿದ್ರೆ ನಮ್ಮ ಮನೆ ಡಲ್ ಹೊಡಿಯುತ್ತೆ ನಿಜಕ್ಕೂ. ಜಸ್ಟ್ ನಾವು ಕನ್ನಡ ಬಿಗ್ ಬಾಸ್ ಶೋನೇ ನೋಡ್ತೀವಿ ಅಂತಂದರೆ ಆ ಒಂದು ಮನೆನೇ ಅರಮನೆ ಆಗಿ ಕಾಣಿಸುತ್ತೆ. ಬಟ್ ಕನ್ನಡನ ಬಿಟ್ಟು ನಾವು ಬೇರೆ ಲ್ಯಾಂಗ್ವೇಜಸ್ಸನ್ನು ನೋಡಿ ಕನ್ನಡ ನೋಡಿದಾಗ ನಮಗೆ ಕನ್ನಡ ಬಿಗ್ ಬಾಸ್ ಮನೆ ಸ್ವಲ್ಪ ಡಲ್ ಹೊಡಿಯುತ್ತೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಎಲ್ಲ ಸುದೀಪ್ ಅವರು ಮುತುವರ್ಜಿ ತೊಗೊಂಡಿದ್ದಾರೆ. ಲೈಕ್ ಬೇರೆ ಲ್ಯಾಂಗ್ವೇಜ್ಗಿಂತ ನಮ್ಮ ಲ್ಯಾಂಗ್ವೇಜ್ ಏನು ಕಡಿಮೆ ಇಲ್ಲ ಅನ್ನೋ ರೀತಿ ಓಡ್ತಿರ್ಬೇಕಾದ್ರೆ ನಮ್ಮ ಲ್ಯಾಂಗ್ವೇಜ್ನ ಕೆಳಗಡೆ ಇಡೋದಕ್ಕೆ ಹೇಗೆ ಸಾಧ್ಯ? ಸೊ ಬನ್ನಿ ನಮ್ಮ ಕಡೆನೂ ನಮ್ಮ ಕಂಟೆಸ್ಟೆಂಟ್ಗಳಿಗೂ ಒಂದೊಳ್ಳೆ ಮನೇನ ಕೊಡಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಸುದೀಪ್ ಅವರು ನಿಂತ್ಕೊಳ್ಳುವಂತಹ ವೇದಿಕೆ, ನನ್ನ ವೇದಿಕೆ, ನನ್ನ ಗತ್ತು, ಅದು ಸ್ವಲ್ಪ ನೀಟ್ ಆ್ಯಂಡ್ ಕ್ಲೀನ್ ಆಗಿರಬೇಕು, ಅದಷ್ಟೇ ನನ್ನ ಬೇಡಿಕೆ ಇರೋದು ಅಂತ ಹೇಳಿ ಸುದೀಪ್ ಅವರು ಹೇಳಿದ್ದಾರೆ. ಆ್ಯಂಡ್ ಹಾಗೆ ನಮ್ಮ ಜನಗಳು ಅಷ್ಟೆಲ್ಲ ಇಷ್ಟಪಟ್ಟು ನೋಡ್ತಿರ್ಬೇಕಾದ್ರೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕಂಪಲ್ಸರಿ ಕೊಡಲೇಬೇಕು ಅಂತ ಹೇಳಿ ಸುದೀಪ್ ಅವ್ರು ಹೇಳಿದ್ದಾರೆ. ಇಷ್ಟೇ ಸುದೀಪ್ ಅವ್ರು ಕೊಟ್ಟಿರುವಂತಹ ಸಜೆಷನ್ಸ್ಗಳಾಗಿದೆ. ಆ್ಯಂಡ್ ಇನ್ನು ಅವರ ತಾಯಿ ಬಗ್ಗೆ ಕೂಡ ಪ್ರಶ್ನೆ ಬಂತು, ನಿಮ್ಮ ತಾಯಿ ಅಂತ ಕೇಳಿದಾಗ ಸುದೀಪ್ ಅವರು ಒಂದು ಸ್ವಲ್ಪ ಸೈಲೆಂಟ್ ಆದರು ಅಂತಲೇ ಹೇಳ್ಬೋದು. ನನ್ನ ತಾಯಿಗೋಸ್ಕರನೇ ನಾನು ಈ ಬಿಗ್ ಬಾಸ್ ಶೋ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಇದಕ್ಕೂ ಮುಂಚೆ ನಾನು ಬಿಗ್ ಬಾಸ್ ಶೋ ಇದೆ ಲಾಸ್ಟ್ ಸೀಸನ್ ಅಂತ ಹೇಳಿ ಏನು ಅನೌನ್ಸ್ ಮಾಡಿದ್ದೆ, ಅದು ಕೂಡ ನನ್ನ ತಾಯಿಗೋಸ್ಕರನೇ ನಾನು ಮಾಡಿದ್ದು. ಯಾಕೆ ಅಂತಂದರೆ ಬಿಗ್ ಬಾಸ್ ಶೋ ಮುಗಿಸ್ಕೊಂಡು ನಾನು ಹೋಗಿದ ತಕ್ಷಣ ಅದು ಟೆಲಿಕಾಸ್ಟ್ ಆದಾಗ ನಮ್ಮ ತಾಯಿ ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಮಾತಾಡ್ತಿದ್ರು ನನ್ನ ಜೊತೆ. ಇಷ್ಟು ಚೆನ್ನಾಗಿ ಮಾಡಿದ್ಯಾ, ಹಿಂಗೆ ಮಾಡಿದ್ಯಾ ಅಂತ ಹೇಳಿ ಕುತ್ಕೊಂಡೆಲ್ಲ ಡಿಸ್ಕಸ್ ಮಾಡ್ತಿದ್ವಿ. ಅಷ್ಟೆಲ್ಲ ಅಪ್ರಿಷಿಯೇಟ್ ಮಾಡ್ತಿದ್ವಿ ನಮ್ಮ ತಾಯಿ. ಸೊ ಎಲ್ಲೋ ಬಿಗ್ ಬಾಸ್ ಓದ್ಸತಿ ನಡಿಬೇಕಾದ್ರೆ ಅವ್ರ ತಾಯಿ ತೀರ್ಕೊಂಡಿದ್ದಾದಮೇಲೆ ಒಂದಷ್ಟು ದಿವಸಗಳ ಕಾಲ ಸುದೀಪ್ ಅವರು ಗ್ಯಾಪ್ ತೊಗೊಂಡು ಮತ್ತೆ ಬಿಗ್ ಬಾಸ್ಗೆ ಬಂದಾಗ ಅವ್ರ ಡ್ರೆಸ್ಸಿಂಗ್ ಸೆನ್ಸಲ್ಲೂ ಕೂಡ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ, ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಿರ್ಲಿಲ್ಲ ಆ ಶೋನ. ಲೈಕ್ ಅವ್ರ ತಾಯಿ ಜೊತೆ ಇದ್ದಂತಹ ಎಲ್ಲ ಮೂಮೆಂಟ್ಸು ಒಂಥರ ರೀಕಾಲ್ ಆಗೋದಕ್ಕೆ ಶುರು ಆಗ್ತಿತ್ತಂತೆ. ಬಿಗ್ ಬಾಸ್ ಶೋ ನಡೆಸ್ಕೊಡ್ಬೇಕಾದ್ರೆ ಆ ವೇದಿಕೆ ಮೇಲೆ ನಮ್ಮ ತಾಯಿ ಇದ್ದಿದ್ರೆ ಹೀಗೆ ಹೇಳ್ತಿದ್ರು ಹಾಗೆ ಹೇಳ್ತಿದ್ರು ಅನ್ನೋ ರೀತಿ. ಸೊ ಅದಕ್ಕೋಸ್ಕರನೇ ಬಿಗ್ ಬಾಸ್ ಬಿಡ್ತೀನಿ ಅನ್ನುವಂತಹ ಒಂದು ಡಿಸಿಷನನ್ನು ತೊಗೊಂಡಿದ್ರಂತೆ. ಆ್ಯಂಡ್ ಅವ್ರ ಅಕ್ಕ ಆಗಿರ್ಬೋದು, ಬೇರೆಯವರೆಲ್ಲರೂ ಕೂಡ ದಿಸ್ ಈಸ್ ದ ಒನ್ ಶೋ ಅವ್ರು ತುಂಬಾ ಇಷ್ಟಪಟ್ಟು ನೋಡ್ತಿದ್ದಂತಹ ಶೋ, ಸೊ ಅವ್ರಿಗೋಸ್ಕರ ಆದರೂ ಮಾಡು ಅಂತ ಹೇಳಿದಾಗ ಮತ್ತೆ ಅವ್ರ ತಾಯಿನೇ ದ ಮೇನ್ ರೀಸನ್ ಕಮ್ ಬ್ಯಾಕ್ ಮಾಡಿ ಈ ಒಂದು ಸೀಸನ್ನ ಹೋಸ್ಟ್ ಮಾಡೋದಕ್ಕೆ ಅವ್ರ ತಾಯಿನೇ ಮೇನ್ ರೀಸನ್ ಅಂತಲೂ ಕೂಡ ಹೇಳಿದ್ದಾರೆ. ಆ್ಯಂಡ್ ತಾಯಿ ಬಗ್ಗೆ ಮಾತಾಡಿದಾದ್ಮೇಲೆ ತಂದೆ ಬಗ್ಗೆ ಕೂಡ ಹೇಳ್ತಾರೆ. ತಂದೆ ಬಗ್ಗೆ ಕೇಳಿದಾಗ ಲೈಕ್ ಅವ್ರಿಗಿನ್ನೂ ನಾನು ದೊಡ್ಡವನಾಗಿದ್ದೀನಿ ಅನ್ನೋದೇ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ, ನಾನು ಬೆಳೆದಿದ್ದೀನಿ ಅಂತಲೇ ಗೊತ್ತಾಗಿಲ್ಲ ಅಂತ ಅನಿಸುತ್ತೆ. ಯಾವಾಗ ನೋಡಿದ್ರು ಬೈತಾ ಇರ್ತಾರೆ, ಏನಾದರೂ ಅಂತ ಇರ್ತಾರೆ. ಲೈಕ್ ಬಿಗ್ ಬಾಸ್ ಶೋ ಮಾಡಲ್ವಾ ಅಂತ ಕೇಳ್ತಾರೆ, ಮಾಡ್ತೀನಿ ಅಂತ ಹೇಳಿದ್ರೆ ಖುಷಿ ಪಡ್ತಾರೆ. ಮಾಡ್ತೀನಿ ಅಂತ ಅಂದ್ಬಿಟ್ಟು ಶೂಟಿಂಗ್ ಹೋಗ್ತಿರ್ಬೇಕಾದ್ರೆ ಶೂಟಿಂಗ್ ಹೋಗಿಲ್ವಾ ಅಂತ ಕೇಳ್ತಾರೆ. ಶೂಟಿಂಗ್ ಹೋಗ್ತಾ ಇದ್ದೀನಪ್ಪ ಇವಾಗ ಅಂತಂದರೆ ಅದನ್ನೇ ಮಾಡ್ಕೊಂಡಿದ್ಬಿಡು, ಸಿನಿಮಾ ಮಾಡಬೇಡ ಅಂತ ಹೇಳಿ ಬೈತಿರ್ತಾರೆ. ಪ್ರತಿಯೊಂದಕ್ಕೂ ಬೈತಾನೆ ಇರ್ತಾರೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರ ತಂದೆ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಅವರ ಹೆಂಡತಿ, ಅವ್ರ ಫ್ಯಾಮಿಲಿ ಬಗ್ಗೆ, ಲೈಕ್ ಅವರ ಮಗಳು, ಅವ್ರ ಬಗ್ಗೆ ಎಲ್ಲ ಕೇಳಿದಾಗ ಅವರು ದೇ ಆರ್ ವೆರಿ ಹ್ಯಾಪಿ. ಯಾಕಂದರೆ ಏನೋ ಒಂದು ಕೆಲಸ ಮಾಡು, ಬಿಗ್ ಬಾಸ್ ಶೋ ಅಂತಲೇ ಅಲ್ಲ, ಮನೇಲಿ ಇರಬೇಡ, ಮನೇಲಿದ್ದು ಅವ್ರಿಗೆ ಬೈಸಾಕು ಇವ್ರಿಗೆ ಬೈಸಾಕು ಅಡುಗೆ ಮಾಡ್ಕೊಂಡೇ ಇರೋದಾಗುತ್ತೆ. ಅದನ್ನು ಬಿಟ್ಟು
ನೀನು ಮನೆಯಿಂದ ಹೊರಗಡೆ ಹೋಗಿ ಏನಾದರೂ ಕೆಲಸ ಮಾಡು, ಬಟ್ ಬಿಗ್ ಬಾಸ್ ಶೋ ಅವ್ರ ಫೇವ್ರೆಟ್ ಕೂಡ ಹೌದು, ಬಟ್ ಮನೆಯಿಂದ ಹೋಗಿ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಇರು ಅನ್ನೋದು ಅವರ ಒಂದು ಒಪಿನಿಯನ್. ಸೊ ಅವರು ಕೂಡ ಹ್ಯಾಪಿಯಾಗಿದ್ದಾರೆ ಅಂತ ಹೇಳಿ ಅವರ ಫ್ಯಾಮಿಲಿ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನು ಮೂವೀಸ್ಗಳ ಬಗ್ಗೆ ಕೂಡ ಕ್ವೆಶನ್ಸ್ ಕೇಳಿದ್ರು. ಏನು ಒಂದು 18 ಮಂತ್ಸಲ್ಲಿ 2 ಮೂವಿ ಕೊಡ್ತೀನಿ, 2 ಪ್ರಾಜೆಕ್ಟ್ ನಾನು ಕೊಡ್ತೀನಿ ಅಂತ ಸುದೀಪ್ ಅವ್ರು ಹೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ಹೇಳಿದ್ರು. ಕೊಡೋಕ್ಕಾಗುತ್ತೆ ಸರ್, ನೀವು ಆ ಮಾತನ್ನ ಉಳಿಸ್ಕೊಳ್ತೀರಾ ಅಂತ ಕೇಳಿದ್ರು. ಆಗ ಸುದೀಪ್ ಅವರು ಎಸ್, ನಾನು ಆ ಮಾತನ್ನ ಉಳಿಸ್ಕೊತೀನಿ. ಓವರ್ ಸ್ಟ್ರೆಸ್ ಆಗುತ್ತೆ ನಿಜ, ಬಟ್ ಸ್ಟ್ರೆಸ್ ಆದರೂ ಪರವಾಗಿಲ್ಲ, ನಾನು ಅದನ್ನು ಮಾಡ್ತೀನಿ. ಸಿನಿಮಾ ರಂಗಕ್ಕೆ ಏನೇನು ಮಾಡಬೇಕು ಅದೆಲ್ಲವನ್ನು ಸಹ ಮಾಡ್ತೀನಿ. ಲೈಕ್ ಇಲ್ಲಿ ಶೋ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಅದನ್ನು ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಇನ್ನು ಪೇಮೆಂಟ್ ವಿಚಾರಗಳ ಬಗ್ಗೆ ಕೂಡ ಡಿಸ್ಕಸ್ ಆಯಿತು. ಲೈಕ್ ಫಸ್ಟ್ ಸೀಸನ್ಗಿಂತ ಹಿಡಿದು ಇವತ್ತಿನ ಸೀಸನ್ವರೆಗೂ ಏನಾದರೂ ಹೈಕ್ ಆಗಿದೆಯಾ ಅಂತ ಹೇಳಿ ಕೇಳಿದ್ರು. ಆಗ ಸುದೀಪ್ ಅವ್ರು ಜಸ್ಟ್ ಒಂದೇ ಮಾತಲ್ಲಿ ಉತ್ತರ ಕೊಟ್ಟರು, ಪ್ರತಿಯೊಂದು ಬಾಡಿಗೆ ಮನೆಗೆ ಹೋಗಿ ನೀನು ವಾಸ ಮಾಡ್ತೀಯಾ ಅಂತಂದ್ರೂ ವರ್ಷದಿಂದ ವರ್ಷಕ್ಕೆ ಒಂದು ಅಟ್ಲೀಸ್ಟ್ 10% ಹೈಕ್ ಆದರೂ ಇದ್ದೇ ಇರುತ್ತೆ. ಇನ್ನು ನಾನು ಹೇಗೆ ಹೈಕ್ ತೊಗೊಂಡಿರಾ ಇದ್ರಿ ಅಂತ ಹೇಳಿ ಸುದೀಪ್ ಅವರು ಈ ಪ್ರಶ್ನೆಗೆ ಉತ್ತರನ ಕೊಟ್ಟರು. ಆ್ಯಂಡ್ ಇನ್ನು ಎಸ್ ಟೀಮ್ ಪ್ಲ್ಯಾನ್, ಲೈಕ್ ಬಿಗ್ ಬಾಸ್ ಹೋದ ಸೀಸನ್ನಲ್ಲಿ ಏನು ಸ್ವರ್ಗ ನರಕ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಓಪನ್ ಮಾಡಿದ್ರು ಬಿಗ್ ಬಾಸ್ ಶೋನ. ಬಟ್ ಈ ಬಾರಿ ಕೂಡ ಅದೇ ರೀತಿ ಯಾವುದಾದ್ರು ಒಂದು ಪ್ಲ್ಯಾನ್ ಇರುತ್ತಾ ಅಂತ ಹೇಳಿ ಕ್ವಶನ್ ಕೇಳಲಾಗಿತ್ತು. ಸೊ ಅದಕ್ಕೆ ಉತ್ತರ ಕೊಟ್ಟಂತಹ ಪ್ರಶಾಂತ್ ಅವರು ಹೇಳ್ತಾರೆ, ಲೈಕ್ ನೀವು ಆ ಪ್ರೋಮೋಗೋಸ್ಕರ ವೆಯ್ಟ್ ಮಾಡಿ, ಪ್ರೋಮೋ ನೋಡಿದ ತಕ್ಷಣ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ ಅಂದರು. ಆ್ಯಂಡ್ ಇನ್ನೊಂದಕ್ಕೆ ಲೈಕ್ ಟೈಮಿಂಗ್ಸ್ ಏನಾದರೂ ಚೇಂಜ್ ಆಗುತ್ತಾ ಅಂತೆಲ್ಲ ಕೇಳಿದ್ರು. ಆವಾಗಲೂ ಸಹ ಲೈಕ್ ನೀವು ಆ ಪ್ರೋಮೋನ ನೋಡಬೇಕು, ಪ್ರೋಮೋ ನೋಡಿದಾಗಲೇ ನಿಮಗೆ ಗೊತ್ತಾಗೋದು ಅದ್ರ ಬಗ್ಗೆ ಅಂತ ಹೇಳಿ ಈ ಒಂದು ವಿಚಾರದ ಬಗ್ಗೆ ಕೂಡ ಏನು ಅಷ್ಟಾಗಿ ಕ್ಲಿಯರಾಗಿ ಮಾಹಿತಿಯನ್ನು ಕೊಡಲಿಲ್ಲ, ಜಸ್ಟ್ ಪ್ರೋಮೋಗೆ ವೆಯ್ಟ್ ಮಾಡಿ ಅಂತಲೇ ಹೇಳಿದ್ರು. ಆ್ಯಂಡ್ ಇನ್ನು ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದರೆ ಕಿಚ್ಚ ಸುದೀಪ್ ಅವರ ಕಾಸ್ಟ್ಯೂಮ್ ಅಂತೂ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸುದೀಪ್ ಅವ್ರನ್ನ ಕೇಳಿದಾಗ ಲೈಕ್ ಲಾಸ್ಟ್ ಸೀಸನ್ ಪ್ರೆಸ್ ಮೀಟಲ್ಲಿ ಅವ್ರು ಹೇಳಿದರು, ಏನು ಬಾಳೆ ಎಲೆ ಹಾಕೊಂಡ್ಬರ್ಬೇಕಾ ಅಂತ ಹೇಳಿ ಒಂದು ಜೋಕ್ ಮಾಡಿದರು. ಸೊ ಅದು ಕೂಡ ಇವತ್ತು ಆ ಮಾತು ಕೂಡ ಬಂತು, ಸರ್ ಬಾಳೆ ಎಲೆ ಬಿಟ್ಟು ಬೇರೆ ಏನಾದರೂ ಓಕೆ ಅಂತ ಹೇಳಿ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಆವಾಗ ಸುದೀಪ್ ಅವ್ರು ಹೇಳಿದ್ರು, ನಂಗೆ ಆ್ಯಕ್ಚುಲಾಗಿ ಗೊತ್ತೇ ಇರಲಿಲ್ಲ ಈ ಕಾಸ್ಟ್ಯೂಮ್ ಎಲ್ಲ ಈ ರೀತಿ ಟ್ರೆಂಡ್ ಆಗುತ್ತೆ ಅಂತ ಹೇಳಿ. ಲೈಕ್ ಆವಾಗಲೇ ಯಾರೋ ಹೇಳಿದ್ರು, ಮೇಲಿಂದ ಕೆಳಗಡೆವರೆಗೂ ತೋರಿಸಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳಿದ್ರು. ನಂಗೊಂದು 5 to 6 ಸೀಸನ್ಸ್ ಆದಮೇಲೆ ಗೊತ್ತಾಗಿದ್ದು. ಸೊ ಇದೆಲ್ಲ ಕೂಡ ಟ್ರೆಂಡ್ ಆಗುತ್ತೆ ಅಂತ ಹೇಳಿ ಅವಾಗಿಂದ ಒಂದು ಥೀಮನ್ನು ಇಟ್ಕೊಂಡು ನಾವು ಕಾಸ್ಟ್ಯೂಮನ್ನು ಡಿಸೈನ್ ಮಾಡ್ತಾ ಇದ್ವಿ. ಆ್ಯಂಡ್ ಈ ಬಾರಿ ಕೂಡ ಅದೇ ಥೀಮನ್ನು ಇಟ್ಕೊಂಡು ಯಾವುದಾದ್ರು ಒಂದು ಹೊಸತನದ ಕಾಸ್ಟ್ಯೂಮನ್ನು ಡಿಸೈನ್ ಮಾಡ್ತಿದ್ದಾರೆ. ಆ್ಯಂಡ್ ಆ ಕಾಸ್ಟ್ಯೂಮ್ ಡಿಸೈನ್ ವರ್ಕ್ ಎಲ್ಲ ಆಲ್ರೆಡಿ ಶುರುವಾಗಿದೆ ಅಂತ ಹೇಳಿ ಸುದೀಪ್ ಅವರು ಈ ಕಾಸ್ಟ್ಯೂಮ್ ವಿಚಾರಗಳ ಬಗ್ಗೆ ಕೂಡ ಹೇಳಿದ್ದಾರೆ. ಆ್ಯಂಡ್ ಕಾಸ್ಟ್ಯೂಮ್ ವಿಚಾರದ ಬಗ್ಗೆ ಇನ್ನೊಂದು ಪ್ರಶ್ನೆ ಕೂಡ ಬಂತು, ಲೈಕ್ ನಿಮ್ಮ ಒಂದು ಕಾಸ್ಟ್ಯೂಮ್ನ ಆಕ್ಷನ್ಗೆ ಇಡ್ಬೋದಲ್ಲ, ಅದು ಕೂಡ ಪೇಮೆಂಟ್ ಅದರಲ್ಲೂ ಕೂಡ ನೀವು ದುಡ್ಡು ಮಾಡ್ಕೋಬೋದು ಅಂತ ಹೇಳಿ ಒಂದು ಪ್ರಶ್ನೆ ಬಂತು. ಆವಾಗ ಕಿಚ್ಚ ಸುದೀಪ್ ಅವರು ಹೇಳಿದ್ದಷ್ಟೇ, ಲೈಕ್ ನನ್ನ ಆಲ್ಮೋಸ್ಟ್ ಎಲ್ಲ ಕಾಸ್ಟ್ಯೂಮ್ಸನ್ನು ಸಹ ಲೈಕ್ ಅಲ್ಲೇ ಇರುವಂತಹ ಕಂಟೆಸ್ಟೆಂಟ್ಗಳಿಗೆ ಕೊಡ್ತೀನಿ, ಫ್ಯಾನ್ಸ್ಗಳಿಗೆ ಕೊಡ್ತೀನಿ. ಆ್ಯಂಡ್ ನನ್ನ ಪ್ರೀತಿ ಪಾತ್ರರು ಯಾರು ನಮ್ಮ ಮನೆಗೆ ಬರ್ತಾರೆ, ನನ್ನನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅಂತೇಳಿ ಯಾರು ನಮ್ಮ ಮನೆಗೆ ಬರ್ತಾರೆ ಅವ್ರಿಗೆ ಒಂದು ಜಾಕೆಟ್ಸ್ ಆಗಿರ್ಬೋದು ಅಥವಾ ಇನ್ನೇನಾದರೂ ಆಗಿರ್ಬೋದು, ನನ್ನ ಕಾಸ್ಟ್ಯೂಮಲ್ಲಿ ನನಗೆ ಇಷ್ಟ ಆದವ್ರಿಗೆ ನನಗೆ ಇಷ್ಟ ಆದಂತಹ ಒಂದು ಐಟಮನ್ನು ಕೊಟ್ಟು ಕಳಿಸ್ತೀನಿ ಅಂತ ಹೇಳಿ ಸುದೀಪ್ ಅವರು ಇದ್ರ ಬಗ್ಗೆ ಕಾಸ್ಟ್ಯೂಮ್ ಬಗ್ಗೆನೂ ಸಹ ಹೇಳಿದ್ರು. ಆ್ಯಂಡ್ ಇನ್ನೊಬ್ಬರು ದ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು, ಇಫ್ ನಾಟ್ ಸುದೀಪ್ ಇನ್ ದ ಬಿಗ್ ಬಾಸ್ ಬೇರೆ ಯಾರನ್ನು ಚೂಸ್ ಮಾಡ್ತಿದ್ರಿ ಅಂತ ಹೇಳಿ, ಬಿಗ್ ಬಾಸ್ ಶೋಗೆ ಯಾರನ್ನ ಹೋಸ್ಟಾಗಿ ಸೆಲೆಕ್ಟ್ ಮಾಡ್ತಿದ್ರಿ ಅಂತ ಹೇಳಿ ಪ್ರಶಾಂತ್ ಅವ್ರನ್ನ ಕೇಳಿದ್ರು. ಬಟ್ ಪ್ರಶಾಂತ್ ಅವ್ರಿಗೆ ಈ ಪ್ರಶ್ನೆಗೆ ಉತ್ತರನೇ ಕೊಡೋದಕ್ಕಾಗಿಲ್ಲ. ನಾವು ಅದ್ರ ಬಗ್ಗೆ ಥಿಂಕ್ ಸಹ ಮಾಡಿಲ್ಲ. ನಮಗೆ ಸುದೀಪ್ ಅವ್ರನ್ನ ಹೇಗಾರು ಮಾಡಿ ಕನ್ವಿನ್ಸ್ ಮಾಡಬೇಕು ಅನ್ನುವಂಥ ಒಂದೇ ಒಂದು ಇದ್ದಿದ್ದಷ್ಟು ತಲೆನಲ್ಲಿ, ಅದನ್ನು ಬಿಟ್ಟರೆ ಬೇರೆ ಆ್ಯಕ್ಟರ್ ಯಾರು ಅಂತ ನಮ್ಮ ತಲೆಗೂ ಸಹ ಬಂದಿರಲಿಲ್ಲ ಅಂತ ಹೇಳಿ ಪ್ರಶಾಂತ್ ಅವರು ಹೇಳಿದ್ರು. ಅದಾದಮೇಲೆ ಮತ್ತೆ ಪ್ರಶಾಂತ್ ಅವ್ರಿಗೆ ಇನ್ನೊಂದು ಕ್ವಶನನ್ನು ಕೇಳ್ತಾರೆ, ಸುದೀಪ್ ಅವರು ಈ ಒಂದು ಸೀಸನಲ್ಲಿ ಇರಲಿಲ್ಲ ಅಂತಂದಿದ್ದರೆ ಒಪ್ಕೊಂಡಿರಲ್ಲ ಅಂತಿದ್ದಿದ್ರೆ ಬಿಗ್ ಬಾಸ್ನ ನಡೆಸ್ತಿದ್ರಾ ಅಥವಾ ಬಿಗ್ ಬಾಸ್ನೇ ಸ್ಟಾಪ್ ಮಾಡಿಬಿಡ್ತಿದ್ರಾ ಅಂತ ಕೇಳಿದ್ರು. ಬಟ್ ಪ್ರಶಾಂತ್ ಅವರು ಈ ಪ್ರಶ್ನೆಗೂ ಸಹ ಉತ್ತರ ಕೊಟ್ಟಿಲ್ಲ. ಅಷ್ಟೇನು ಲೈಕ್ ತೇಲಿಸ್ಬಿಟ್ರು ಅಂತಲೇ ಹೇಳ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರನ. ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಹೇಳಿ ಪ್ರಶಾಂತ್ ಅವ್ರು ಈ ಒಂದು ವಿಚಾರನ ತೇಲ್ಸಿದ್ರು. ಆ್ಯಂಡ್ ಸುದೀಪ್ ಅವ್ರು ಆ್ಯಕ್ಚುಲಾಗಿ ತುಂಬ ಎಂಜಾಯ್ ಮಾಡ್ತಿದ್ರು ಈ ಪ್ರಶ್ನೆ ಕೇಳಿದಾಗ. ಇಲ್ಲ ನೀವು ಆನ್ಸರ್ ಮಾಡಬೇಕು ಅಂತ ಹೇಳಿ, ಬಟ್ ಈ ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಕೊನೆಗೂ. ಆ್ಯಂಡ್ ಇನ್ನು ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು, ಲೈಕ್ ವಿನ್ನಿಂಗ್ ಪ್ರೈಸು 50 lakhs ಇರುತ್ತೆ, ಇದರಲ್ಲಿ ಏನಾದರೂ ಸ್ವಲ್ಪ ಡಿಡಕ್ಟ್ ಮಾಡಿ ಕೊಡ್ತಾರೆ ಅಂತ ಒಂದಷ್ಟು ಜನ ವಿನ್ನಿಂಗ್ ಕಂಟೆಸ್ಟೆಂಟ್ಗಳೇ ಅನೌನ್ಸ್ ಮಾಡಿದರು. ಸೊ ಇದ್ರ ಬಗ್ಗೆ ಕೇಳಿದಾಗ ಅವರು ಕ್ಲಾರಿಟಿ ಕೊಟ್ಬಿಟ್ರು, ಲೈಕ್ ಟ್ಯಾಕ್ಸ್ ಅಮೌಂಟ್ ಏನಿರುತ್ತೆ ಅದು ಡಿಡಕ್ಟ್ ಆಗುತ್ತೆ, ಡಿಡಕ್ಟ್ ಆಗಿ ಟ್ಯಾಕ್ಸ್ ಅಮೌಂಟ್ ಡಿಡಕ್ಟ್ ಆಗಿ ನೆಕ್ಸ್ಟ್ ಏನು ಪ್ರೈಸ್ ಬರಬೇಕು ಅವ್ರಿಗೆ ಖಂಡಿತವಾಗ್ಲೂ ಆ ಪ್ರೈಸ್ ಸಿಗ್ತದೆ. ಆ್ಯಕ್ಚುಲಾಗಿ ಅದಕ್ಕಿಂತ ಹೆಚ್ಚಾಗಿ ತೊಗೋತಾರೆ, ಯಾಕೆಂದರೆ ಸೆಂಟ್ರಲ್ಲಿ ಯಾವುದಾದ್ರು ಒಂದಷ್ಟು ಟಾಸ್ಕ್ಗಳನ್ನ ಆಡಬೇಕಾದ್ರೆ ಆವಾಗ ಕ್ಯಾಶ್ ಪ್ರೈಸ್ ವಿನ್ನಿಂಗ್ ಅಮೌಂಟನ್ನು ಇಟ್ಟಿರ್ತಾರೆ, ಅದನ್ನು ಕೂಡ ತೊಗೊಂಡು ಹೋಗ್ತಾರೆ. ಸೊ ಹೆಚ್ಚಾಗಿಯೇ ತೊಗೊಂಡು ಹೋಗ್ತಾರೆ ಅದಕ್ಕಿಂತ ಅಂತ ಹೇಳಿ ಕ್ಯಾಶ್ ಪ್ರೈಸ್ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟರು. ನಂತರ ಅಗ್ರಿಮೆಂಟ್ಸ್ ವಿಚಾರ, ಯಾಕಂದರೆ ಈಗ ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ವಿಚಾರ ತುಂಬಾ ಸದ್ದಾಗ್ತಿದೆ. ಭವ್ಯಗೌಡ ಅವರ ಕಾಂಟ್ರವರ್ಸಿ ನಡೆದ ಮೇಲೆ ಕಂಟೆಸ್ಟೆಂಟ್ಗಳ ಅಗ್ರಿಮೆಂಟ್ ವಿಚಾರ ತುಂಬಾ ಸದ್ದಾಗ್ತಿದೆ. ಸೊ
ಇದರಲ್ಲಿ ಏನಾದರೂ ಸ್ವಲ್ಪ ಚೇಂಜಸ್ ಇರುತ್ತಾ ಅಂತ ಹೇಳಿ ಕೇಳಲಾಗಿತ್ತು. ಸೊ ಅಗ್ರಿಮೆಂಟ್ ಅನ್ನೋದು ಲೈಕ್ ಅವ್ರಿಗೆ ಇಷ್ಟ ಇಲ್ದಿರುವಂತಹ ಮಾಡಿಸೋ ಕೆಲಸ ಅಲ್ಲ, ಅವರೆಲ್ಲವನ್ನು ಸಹ ನೋಡಿ ಒಪ್ಕೊಂಡು ಮಾಡುವಂಥ ಕೆಲಸ ಅಗ್ರಿಮೆಂಟ್ ಅನ್ನೋದು. ಸೊ ಅಗ್ರಿಮೆಂಟಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಇರಲ್ಲ. ಕಂಟೆಸ್ಟೆಂಟ್ಗಳಿಗೆ ಇಷ್ಟ ಆದರೆ ಅಗ್ರಿಮೆಂಟ್ಸ್ಗೆ ಸೈನ್ ಹಾಕ್ಬೋದು, ಬಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಅಗ್ರಿಮೆಂಟ್ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟರು. ಆ್ಯಂಡ್ ಕನ್ನಡದಲ್ಲಿ ಮಾತಾಡಿಲ್ಲ ಅಂತ ಹೇಳಿ ಒಂದು ವಾರ್ನಿಂಗನ್ನು ಲಾಸ್ಟ್ ಹಳೆ ಸೀಸನ್ಸಲ್ಲೆಲ್ಲ ಕೊಡ್ತಿದ್ರು, ಬಟ್ ಲಾಸ್ಟ್ ಸೀಸನಲ್ಲಿ ಕೊಟ್ಟಿಲ್ಲ. ಇದ್ರ ಬಗ್ಗೆ ಕೇಳಿದಾಗಲೂ ಕೂಡ ಲೈಕ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆದಾಗ ಇದ್ರ ಬಗ್ಗೆ ನಾವು ನಿಮಗೆ ಅರ್ಥ ಆಗೋ ರೀತಿ ನಾವು ಮಾಡ್ತೀವಿ ಅಂತ ಹೇಳಿ ಪ್ರಶಾಂತ್ ಅವರು ಉತ್ತರನ ಕೊಟ್ಟರು. ಆ್ಯಂಡ್ ಸುದೀಪ್ ಸರ್ಗೆ ಲಾಸ್ಟಾಗಿ ಒಂದು ಕ್ವಶನನ್ನು ಕೇಳಲಾಗಿತ್ತು. ಬಿಗ್ ಬಾಸ್ ಇಷ್ಟು ಸೀಸನ್ಸ್ನ ನಡೆಸ್ಕೊಂಬಂದಿದ್ದೀರಾ, ಲೈಕ್ ನೀವೇನು ಕಲ್ತ್ರಿ? ಎಲ್ಲ ಸೀಸನಲ್ಲೂ ಕಂಟೆಸ್ಟೆಂಟ್ಗಳಿಗೆ ಹೇಳ್ತಿರ್ತಾರೆ ಲೈಕ್ ಬಿಗ್ ಬಾಸಿಂದ ಇದು ಕಲಿತೆ, ಅದು ಕಲಿತೆ, ಅದು ಕಲಿತೆ, ಇದು ಕಲಿತೆ ಅಂತ ಹೇಳ್ತಿರ್ತಾರೆ. ನೀವೇನು ಕಲ್ತ್ರಿ ಅಂತ ಕೇಳಿದಾಗ ಸುದೀಪ್ ಅವ್ರು ಹೇಳಿದಂದ್ರೆ ಒಂದು ಪೇಷನ್ಸನ್ನು ಕಲ್ತಿದ್ದೀನಿ ಆ್ಯಂಡ್ ಹಿಯರಿಂಗ್ ಆ್ಯಂಡ್ ಲಿಸನಿಂಗ್ ಇವೆರಡಕ್ಕೂ ಇರೋ ಡಿಫ್ರೆನ್ಸನ್ನು ಸಹ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿ ಸುದೀಪ್ ಅವ್ರು ಹೇಳಿದ್ದಾರೆ. ಆ್ಯಂಡ್ ಇನ್ನು ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋರು ತುಂಬ ಜನ ಇರ್ತಾರೆ, ಯಾಕಂದರೆ ಬಿಗ್ ಬಾಸ್ಗೆ ಬರಲ್ಲ ಅಂತ 2-3 ಸೀಸನಿಂದ ಹೇಳ್ತಿದ್ದಾರೆ, ಬಟ್ ಬರ್ತಾನೆ ಇದ್ದಾರೆ ಅಂತ ಹೇಳಿ ನೆಗೆಟಿವ್ ಕಮೆಂಟ್ಸ್ನ ಮಾಡೋರು ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳಿದಾಗ ಲೈಕ್ ಮಾಡಬೇಕು ಅಂಥವ್ರು ಮಾಡೋರು ಇದ್ರೇ ನಮಗೂ ಸಹ ಬೆಳೆಯೋದಕ್ಕೆ ಒಂದು ಉತ್ಸಾಹ ಅನ್ನೋ ಸಿಗೋದು, ಅವರಿಂದನೇ ನಾನು ಈ ಮಟ್ಟಕ್ಕೆ ಇರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿ ಈ ಒಂದು ಸೆಷನ್ನ ಮುಗಿಸಿದ್ದಾರೆ. ಆ್ಯಂಡ್ ಹೇಳಬೇಕು ಅಂದರೆ ಸಾಕಷ್ಟು ಪ್ರಶ್ನೆಗಳು ಇನ್ನೂ ಇತ್ತು, ಬಟ್ ಅದೆಲ್ಲ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅನಿಸಿಲ್ಲ. ಜಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನನ ನಾನು ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.